ಹಲೋ ಹಾಯ್ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಕೊಡಬೇಕು. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮತ್ತು ಅದೇ ರೀತಿ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ನಿಮಗೆ ಕ್ವಶನ್ ಬ್ಯಾಂಕ್ಗಳು ಏನು ಬಿಟ್ಟಿದ್ದಾರಲ್ಲ, ಅಲ್ಲಿ ಕ್ವಶನ್ಸ್ ಬ್ಯಾಂಕ್ನಲ್ಲಿ ಯಾವ ಕ್ವಶನ್ಸ್ಗಳು ಅದಾವಲ್ಲ ಅವು ಯೂಸ್ ಆಗುತ್ತೆ. ಬಟ್ ಅದರೊಳಗಿಂದು ಯಾವ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಕ್ಕೆ ಬರಲ್ಲ. ಸೊ ಅವರೊಂದು ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ ಅಷ್ಟೇ, ಅಲ್ಲಿ ಉತ್ತರಗಳು ಇಲ್ಲ. ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಬೇಕಂದ್ರೆ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತಾನೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಥಮ PUC ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಕ್ವಶನ್ ಬ್ಯಾಂಕ್ ಬರುತ್ತೆ. ಸಿಂಪಲ್ ನೀವು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿಬಿಡುತ್ತೆ ಅದು, ಆಯ್ತಾ. ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳ ಕೆಳಗಡೆ ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್, ಆಯ್ತಾ. ಅದು ಓನ್ಲಿ ಕ್ವಶನ್ ಬ್ಯಾಂಕ್ ಅಷ್ಟೇ ಆಗಿರುತ್ತೆ, ಆಯ್ತಾ. ಸೊ ಅದರೊಳಗಿಂದು ಕ್ವಶನ್ಸ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತಾ ಅಥವಾ ಇಲ್ವಾ? ಎಸ್ ಬರುತ್ತೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ, ಇದು ನೋಡಿ, ಆ ಕ್ವಶನ್ ಬ್ಯಾಂಕ್ನಲ್ಲಿ ಕ್ವಶನ್ಸ್ಗಳು ಭಾಳ ಅದಾವೆ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇವಾಗ ಆ ಅಧ್ಯಾಯದಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ಲಿ, ಆಯ್ತಾ. ಸೊ ಅದಕ್ಕೆ ನಾನು ಏನು ಹೇಳೋದು ಎಲ್ಲ ವಿದ್ಯಾರ್ಥಿಗಳಿಗೆ, ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿಡಿಯೋ ಮಾಡ್ತಾ ಇದ್ದೀನಲ್ಲ 80/80 ಆ ವಿಡಿಯೋಗಳು ನೋಡ್ಕೊಳ್ಳಿ, ಆಯ್ತಾ. ವಿತ್ ಆನ್ಸರ್ ಮುಖಾಂತರ ಹೇಳ್ತಾ ಇದ್ದೇನೆ. ಮತ್ತು ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ಕ್ಕೆ ಆನ್ಸರ್ ಮಾಡಿದ್ದೇನಲ್ಲ ಅದು ಕೂಡ ನೋಡ್ಕೊಳ್ಳಿ. ಮತ್ತು ಪ್ರಥಮ PUC ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ 3 ರಿಲೀಸ್ ಮಾಡಿದ್ದಾರೆ ನೋಡಿ, ಅದು ಓದ್ಕೊಳ್ಳಿ. ನಿಮಗೆ ಫೆಬ್ರವರಿ ಎಕ್ಸಾಮ್ನಲ್ಲಿ ಯೂಸ್ ಆಗುತ್ತೆ, ಫೈನಲ್ ಎಕ್ಸಾಮ್ನಲ್ಲಿ, ಆಯಿತಾ. ಮಾರ್ಚ್ ಎಕ್ಸಾಮ್ನಲ್ಲಿ ನಿಮಗೂ ಕೂಡ ಯೂಸ್ ಆಗುತ್ತೆ PUC ಎಲ್ಲ ವಿದ್ಯಾರ್ಥಿಗಳಿಗೆ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಓದ್ಕೊಂಡು ಬಿಡ್ರಿ. ಇಲ್ಲಾಂದರೆ ನಾನು ಏನು 80/80 ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದಷ್ಟೇ ಓದ್ಕೊಂಡು ಬಿಡ್ರಿ ಸಾಕು. ಇವಾಗ ಕ್ವಶನ್ ಬ್ಯಾಂಕ್ ನಿಮಗೆ ಬೇಕಂದರೆ, ಆ್ಯಕ್ಚುಲ್ ಲಿಂಕ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತಾನೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕ್ವಶನ್ ಬ್ಯಾಂಕ್ ಆಗಿರುತ್ತೆ ಅದು, ಅದರೊಳಗೆ ಆನ್ಸರ್ ಇಲ್ಲ. ಅದರೊಳಗಿಂದು ಕ್ವಶನ್ಸ್ ಬರುತ್ತೆ, ಬಟ್ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತಾ? ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಅಲ್ಲಿ 7 ಪ್ರಶ್ನೆ ಅದಾವೆ, ಆ 7 ಪ್ರಶ್ನೆಯಲ್ಲಿ 1 ಬರುತ್ತೆ. ಸೊ ಹಿಂಗೆ ಇರುತ್ತೆ ಅಲ್ಲಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ. ನಾನು 80/80 ಏನು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಲ್ಲ, ಅಲ್ಲಿ ಬ್ಲೂ ಪ್ರಿಂಟ್ ಹೇಳಿದ್ದೇನೆ, ಅದರೊಳಗೆ ಕ್ವಶನ್ಸ್ಗಳು ಹೇಳಿದ್ದೇನೆ. 80/80 ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಲ್ಲ, ಅದಷ್ಟೇ ಅಭ್ಯಾಸ ಮಾಡಿ. ಇದು ಓನ್ಲಿ ಕ್ವಶನ್ ಬ್ಯಾಂಕ್ ಆಗಿರುತ್ತೆ, ಯೂಸ್ ಆಗುತ್ತೆ, ಬಟ್ ಅದರೊಳಗೆ ಆನ್ಸರ್ ಇಲ್ಲ. ಓನ್ಲಿ ಕ್ವಶನ್ ಬ್ಯಾಂಕ್ ಅದು. ಪರ್ಟಿಕ್ಯುಲರ್ ಒಂದು ಅಧ್ಯಾಯದಲ್ಲಿ ಇಷ್ಟು ಕ್ವಶನ್ಸ್ ಕೇಳಲಾಗೋದು ಅಂತ ಅಲ್ಲಿ ಕೊಟ್ಟಿದ್ದಾರೆ. MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ ಆಗಿರ್ಬೋದು, ಒನ್ ವರ್ಡ್ ಕ್ವಶನ್ ಆಗಿರ್ಬೋದು, ಮತ್ತು 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, ಈ ರೀತಿಯಲ್ಲಿ ಕ್ವಶನ್ ಬ್ಯಾಂಕ್ ಅಷ್ಟೇ ಕೊಟ್ಟಿದ್ದಾರೆ ಅವರು. ವಿದ್ಯಾರ್ಥಿ ಗೊತ್ತಾಯ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಓನ್ಲಿ ಕ್ವಶನ್ ಬ್ಯಾಂಕ್ ಇದೆ ಅದು, ಆಯ್ತಾ. ನಾವು ಆನ್ಸರ್ ಮಾಡ್ಕೋಬೇಕದು, ಪ್ರಿಪ್ರೇಷನ್ ಮಾಡ್ಕೋಬೇಕು ಅಷ್ಟೇ ನಾವು ಕ್ವಶನ್ ಬ್ಯಾಂಕ್. ಅದರೊಳಗಿಂದು ಕ್ವಶನ್ಸ್ಗಳು ಬರುತ್ತಾ? ಎಸ್ ಬರುತ್ತೆ ಅಂತ ಹೇಳಿದ್ದೇನೆ, ಬಟ್ ಯಾವ ಕ್ವಶನ್ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಾನು ಏನು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡ್ತಾ ಇದ್ದೀನಲ್ಲ ಅವೇ ವಿಡಿಯೋಗಳು ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.